ಇವತ್ತು ಇಡೀ ಭಾರತ ದೇಶನ ಇವತ್ತು ಅಮೇರಿಕಾಗೆ ಒಂದು ನಮ್ಮ ಭಾರತ ದೇಶದ ಮಾರುಕಟ್ಟೆನ ಓಪನ್ ಮಾಡಿ 0% ಟ್ಯಾಕ್ಸ್ ಮಾಡಿ ಅದನ್ನು ಬೇಕಾದಷ್ಟು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಡಂಪ್ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಅಂತ ಓಪನ್ ಮಾಡಿ ಅವ್ರಿಗೆ ಗುತ್ತಿಗೆ ಕೊಟ್ಟಂಗೆ ಕೊಟ್ಟಿರೋದು ಇವತ್ತೊಂದು ದಿವಸ ಇದು ಮೇಕ್ ಇನ್ ಇಂಡಿಯಾ ಅಂತ ಹೇಗಾಗತ್ತೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಸರ್. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ದೇಶದ ರೈತರಿಗೆ, ಪ್ರಮುಖವಾಗಿ ದೇಶದ ರೈತರಿಗೆ ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಅಂದರೆ ಅವರು ಬೆಳೆಯುವಂಥ ಬೆಳೆಗೆ ಕಿಮ್ಮತ್ತಿಲ್ದೇನೆ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ಕಾರ್ಮಿಕರು ಮತ್ತೆ ಸಣ್ಣ ಪುಟ್ಟ ಕಾರ್ಖಾನೆಗಳೇನಿದೆ ಅವು ಕೂಡ ಸರ್ವನಾಶ ಮಾಡುವಂತ ಈ ಒಂದು ವ್ಯವಸ್ಥೆ ಇದು ಮೇಕ್ ಇನ್ ಇಂಡಿಯಾ ಆಗಲ್ಲ ಸರ್. ಇದು ಮೇಕ್ ಇನ್ ಇಂಡಿಯಾ ಆಗಕ್ಕೆ ಸಾಧ್ಯ ಇಲ್ಲ ಸರ್. ದೇಸೆ ಅಮೃತ್ ಕಾಲ್, ಅಚ್ಚೆ ದಿನ್, ಒಂದೇ ಭಾರತ್, ನ್ಯಾಷನಲಿಸಮ್ ಎಂತೆಂಥ ದೊಡ್ಡ ಪದಗಳನ್ನ ಉಪಯೋಗಿಸ್ತಾರೆ ಸರ್. ಅಂದರೆ ಅಮೃತ್ ಕಾಲ್, ಅಚ್ಚೆ ದಿನ್ ಅಂತ ಅಂದರೆ ನಮ್ಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಸರ್, ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ ಇವತ್ತು 123 ದೇಶಗಳಲ್ಲಿ 102ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಅಂದರೆ ಇದನ್ನು ಅಚ್ಚೆ ದಿನ ಅಂತ ಹೇಳಲಿಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡಬೇಕು ಸರ್. ಪರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಭಾರತ ಪ್ರಪಂಚದ 144ನೇ ಜಾಗದಲ್ಲಿ ನಿಲ್ಲುತ್ತೆ ಅಂತ ಅಂದರೆ ಇದು ಸಾಧ್ಯನಾ? ಇದು ಹೇಗೆ ಇದು ಅಮೃತ ಕಾಲ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಸರ್. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ ಭಾರತದಲ್ಲಿ 35.5% ಅಪೌಷ್ಟಿಕ ಆಹಾರದಿಂದ ಇವತ್ತು ಬಳಲ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಯೋಚನೆ ಮಾಡಬೇಕು. 35.5% ಅಂತ ಅಂದ್ರೆ ಯೋಚನೆ ಮಾಡಬೇಕು ಸರ್. ಇದರಲ್ಲಿ 19% ಮಕ್ಕಳು ಬದುಕೋದೇ ಇಲ್ಲ ಅನ್ನೋ ಒಂದು ರಿಪೋರ್ಟ್ ಇದೆ. ಇದು ಇವತ್ತೊಂದು ದಿವಸ ಇದು ಇವ್ರಿಗೆ ಹಚ್ಚಿದ್ದೇನು ಸರ್. 2014ರಲ್ಲಿ 10 ಗ್ರಾಮ್ ಚಿನ್ನ 28,000 ರೂಪಾಯಿ ಇತ್ತು. ಇವತ್ತು 1,50,000 ರೂಪಾಯಿ ಮೀರಿದೆ ಅಂತ ಅಂದ್ರೆ ತಾವು ಯೋಚನೆ ಮಾಡಬೇಕು ಸರ್. ಕರೋನಾ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಜನ ಬಡವರು ಅಲ್ಲಿಂದ ಡೆಡ್ ಬಾಡಿನ ತರಲಿಕ್ಕೆ ಹಾಸ್ಪಿಟಲ್ ಮತ್ತೆ ಹಾಸ್ಪಿಟಲ್ ಖರ್ಚಿನ ನೋಡ್ಕೊಳ್ಳಿಕ್ಕೆ ಅವತ್ತು ದಿವಸ ತಮ್ಮಲ್ಲಿದ್ದಂತ ಗೋಲ್ಡ್ ಅನ್ನ ಮಾರ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಆ ಗೋಲ್ಡ್ ಅನ್ನ ಮಾರ್ಕೊಂಡ್ಮೇಲೆ ಸಾಕಷ್ಟು ಜನ ಬಡವರು ಇವತ್ತು ಬೀದಿಗೆ ಬಂದ್ರು ಅವತ್ತೊಂದು ದಿವಸ. ಇವತ್ತೇನಾದ್ರೂ ಸರ್, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತದ ಮಹಿಳೆಯರಿಗೆ ಚಿನ್ನ ಅಂತ ಅಂದ್ರೆ ಒಂದು ಅಭಿಮಾನ. ಏಕೆಂದ್ರೆ ಅದೊಂದು ಟ್ರೆಡಿಷನ್ನು. ಅವರು ಯಾವುದೇ ಒಂದು ತಾಲಿಗೆ ದುಡ್ಡು ಇದು ಮಾಡಬೇಕು ಅಂತ ಅಂದ್ರೆ, ಒಂದು ಮದುವೆಗೆ ಇದು ಮಾಡ್ಬೇಕಂದ್ರೆ ಇವತ್ತು ಚಿನ್ನದ ಅವಶ್ಯಕತೆ ಜಾಸ್ತಿ ಇದೆ ಸರ್. ಇವತ್ತು 1,50,000 ರೂಪಾಯಿನ ಕೊಟ್ಟು ಇವತ್ತು 10 ಗ್ರಾಮ್ನ ತಗೊಳ್ಳುವಂತ ಪರಿಸ್ಥಿತಿಗೆ ತಂದಿದ್ದಾರೆ ಅಂತ ಅಂದ್ರೆ ಇದನ್ನ ಅಚ್ಚೆ ದಿನ ಅಂತ ಹೇಳಕ್ಕಾಗತ್ತಾ ಸರ್? ಅಥವಾ ಅಮೃತ್ ಕಾಲ ಅಂತ ಹೇಳಕ್ಕಾಗತ್ತಾ ಸರ್? ಇವತ್ತು ಗ್ಯಾಸ್ ಸಿಲಿಂಡರ್ ದೇ ಇಸ್ ಟು ಪೇ ಇನ್ 2014 ಓನ್ಲಿ 400 rupees, ಬಟ್ ಟುಡೇ ದೇ ಆರ್ ಪೇಯಿಂಗ್ 850 rupees. ದಿಸ್ ಇಸ್ ಅಚ್ಚೆ ದಿನ ಸರ್. Petrol diesel crossed 100 rupees. This is Achhe Din sir. Dollar in 2014 58.25 paise. Today is crossed 92 rupees. This is Achhe Din sir. Sir, ಇವತ್ತು ನಮ್ಮ ದೇಶ ಸಾಲ ಇವತ್ತು 2014 214 lakh crores ಇವತ್ತೊಂದು ದಿವಸ ನಮ್ಮ ದೇಶದ ಮೇಲೆ ಸಾಲ ಇದೆ. ಅದಕ್ಕೆ ಇಂಟ್ರೆಸ್ಟ್ ಸುಮಾರು 14.4 lakh crore ಇವತ್ತು ಇಂಟ್ರೆಸ್ಟ್ ಕಟ್ಟುವಂತ ಪರಿಸ್ಥಿತಿ ಬಂದಿದೆ ಸರ್. ಇವತ್ತು ಈ ಬಡ್ಜೆಟ್ ಏನ್ ಮಾಡಿದ್ದಾರೆ, 53.47 ಕೋಟಿ ಲಕ್ಷ ಬಡ್ಜೆಟ್ ಏನ್ ಮಾಡಿದ್ದಾರೆ, ಅದರಲ್ಲಿ ಇವತ್ತೊಂದು ದಿವಸ 16.95 ಅಂದ್ರೆ 17 ಲಕ್ಷ ಕೋಟಿ ಸಾಲನು ಕೂಡ ಇದರಲ್ಲಿ ಅಡಗಿದೆ ಅಂತ ಅಂದ್ರೆ ಸೇರಿದೆ ಅಂತ ಅಂದ್ರೆ ಇವತ್ತು ಯೋಚನೆ ಮಾಡಬೇಕು. ದೇಶನೂ ಕೂಡ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿಸಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಮೇಲೆ ಎಷ್ಟು ಸಾಲ ಹೊರ್ತಿದ್ದಾರೆ ಅಂದ್ರೆ ಇದನ್ನ ಅಚ್ಚೆ ದಿನ ಅಂತ ಹೇಳಕ್ಕಾಗತ್ತೆ, ಹೇಗಾಗತ್ತೆ ಅಂತ ಯೋಚನೆ ಮಾಡಿ ಸರ್. So in the same time, one famous businessman, his net worth was about 44,000 crores in 2014. But today, in 2022, his net worth become 12 to 13 lakh crore, not 1,000, which is 2,740% is increase, sir. Sir, today that BJP party account in 2014, they had only 295 crores. But ivattu, sir, today, 2014, they have 10,000 crores. Just you imagine sir, but farmers income never become double. So this is the story of the Achhe Din and Amrit Kaal. Sir, ಒಂದು ವಿಚಾರ ತಮ್ಮ ಗಮನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇದರಲ್ಲಿ ನಮ್ಮ ಮೆಂಬರ್ ಆಗಿದ್ದಂಥ ಗೌರವಾನ್ವಿತ ನಮ್ಮ ಸುಧಾಮೂರ್ತಿ ಅವರು ಮೊನ್ನೆ ಒಂದು ಬಡ್ಜೆಟ್ ಮೇಲೆ ಮಾತಾಡ್ತಾ ಒಂದು ಕತೆ ಹೇಳೋದು. ಆ ಕತೆ ತುಂಬಾ ಸಾರಸ್ವಾಗಿತ್ತು, ತುಂಬಾ ಚೆನ್ನಾಗಿ ಹೇಳೋದು. ಯಾಕೆ ಅಂತಂದ್ರೆ ಸುಧಾಮೂರ್ತಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚೆನ್ನಾಗಿ ಸಕ್ರಿಯವಾಗಿದ್ದಾರೆ. ಅವರು ಏನೇ ಹೇಳಿದ್ರು ಕೂಡ ತುಂಬಾ ಜನ ನೋಡ್ತಾರೆ ಸರ್. ಇವತ್ತು ಶ್ರೀಮಂತರು ಏನೇ ಹೇಳಿದ್ರು ಕೂಡ ಅದು ಆದರ್ಶ ಅಂತ ತಗೋತಾರೆ ಜನ. ಆದ್ರೆ ಬಡವರು ಬಾಯಿ ಬಡ್ಕೊಂಡು ಸತ್ಯ ಹೇಳಿದ್ರು ಕೂಡ ಇವತ್ತು ನಂಬುವಂತ ಪರಿಸ್ಥಿತಿಲಿ ಇಲ್ಲ ಅಂತ ಒಂದು ಇದರಲ್ಲಿ ಇವತ್ತು ಸರ್ 1979ರಲ್ಲಿ ಅಮೆರಿಕದ ಏರ್ಪೋರ್ಟ್ ನಲ್ಲಿ ನಡೆದಂತ ಒಂದು ಘಟನೆ ಅವ್ರು ಹೇಳುತ್ತಾರೆ. ಅವರು ನಮ್ಮನ್ನ ಹೇಗೆ ನಡೆಸ್ಕೊಂಡ್ರು, ಎಷ್ಟು ಹೀಯಾಡಿಸಿದ್ರು, ಅವತ್ತು ನನ್ನ ಸೀರೆ ಬಗ್ಗೆ ಕಾಮೆಂಟ್ ಮಾಡಿದ್ರು, ಅವತ್ತು ದಿವಸ ನಮಗೆ ಮರ್ಯಾದೆ ಸಿಗ್ಲಿಲ್ಲ, ಬಹಳ ಬೇಸರ ಆಯ್ತು ಅಂತ.
ಅದೇ ರೀತಿ, ಯಾಕೆಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಯಾರು ಹೇಳಿದ್ರು ನಾನು ಅದನ್ನ ಯೋಚನೆ ಮಾಡ್ತಿದ್ದಿಲ್ಲ. ನಮ್ಮ ಕರ್ನಾಟಕದಿಂದ ಬಂದಂತ ಸುಧಾಮೂರ್ತಿ ಅವ್ರಿಗೆ ಮಾತು ಹೇಳಿದ್ರಲ್ಲ ಅಂತ. ಯಾಕೆಂದ್ರೆ ಕತೆ ತುಂಬಾ ಚೆನ್ನಾಗಿತ್ತು, ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಆಡಿದಂತ ಮಾತುಗಳು ತುಂಬಾ ನೋವು ತಂತು ಸರ್ ನನಗೆ. ಯಾಕೆಂದ್ರೆ ಅವತ್ತೊಂದು ದಿವಸ ಹಂಗಿದ್ದಂತ ಭಾರತ, ಇವತ್ತು ನಾ ಹೋಗಿದ್ದೆ, ಮತ್ತೆ ಮೊನ್ನೆ ಹೋಗಿದ್ದಾಗ ಬರ್ಬೇಕಾದ್ರೆ ಆ ಏರ್ಪೋರ್ಟ್ ಅಲ್ಲಿ ನನ್ನನ್ನು ಅಧಿಕಾರಿಗಳು ಕೇಳಿದ್ರು, ಓ ಯು ಆರ್ ಫ್ರಮ್ ಇಂಡಿಯಾ, ಯು ಆರ್ ಫ್ರಮ್ ಸಿಲಿಕಾನ್ ಸಿಟಿ ಬೆಂಗಳೂರು, ಯು ಆರ್ ಫ್ರಮ್ IT ಸಿಟಿ. ಈ ಚೇಂಜಸ್ ಆಗಿದ್ದು ಕಳೆದ 10-15 ವರ್ಷಗಳಿಂದ, ಬಿಕಾಸ್ ಆಫ್ ದಟ್ ನ್ಯೂ ಲೀಡರ್ಶಿಪ್ ಆಫ್ ಮೋದಿ ಅಂತ ಹೇಳ್ತಾರೆ ಸರ್. ಸರ್ ಇವ್ರಿಗೆ ಒಂದು ಮಾತು ಹೇಳಕ್ ಹೇಳ್ತೀನಿ ಸರ್. ಇಂಡಿಯಾ ಇಸ್ ಗ್ಲೋಬಲ್ ರೆಸ್ಪೆಕ್ಟ್ ಇಸ್ ನಾಟ್ ರಿಸಲ್ಟ್ ಆಫ್ ಜಸ್ಟ್ ದ ಲಾಸ್ಟ್ 10-15 years. ಇಟ್ ಈಸ್ the outcome of decades of hard work by governments, institutions and millions of Indians. So let us be clear, very clear. The nation's rise is not measured by the airport stories of the slogans. A nation's rise is measured by the history, by policy, by numbers. Sir, and the numbers tell very different, interesting stories. Honorable Member Sudha Murthy, India was already a global IT power by 2014. So software exports grew from $0.50 million in 1990 to $5.9 billion in 2001, and further to $23.6 billion by 2005 and 6. So between 1990 and 2002, the IT sector recorded a 51% compounded annual growth rate.